ಹಾಯ್ ಫ್ರೆಂಡ್ಸ್, ನಾನಿವತ್ತು ಮೆಂತ್ಯ ಸೊಪ್ಪು ಮತ್ತು ಬಟಾಟೆ ಮಿಕ್ಸ್ ಮಾಡಿ ಪಲ್ಯ ಮಾಡಿದ್ದೆ. ಆಲೂ ಮೇಥಿ ಅಂತ ಹೇಳಿ ಬಹಳ ರುಚಿಯಾಗಿತ್ತು ಫ್ರೆಂಡ್ಸ್. ಬಿಸಿ ಬಿಸಿ ಚಪಾತಿ ಜೊತೆ ಇದೊಂದು ಪಲ್ಯ ಬೆಸ್ಟ್ ಆಗಿತ್ತು. ಮಕ್ಕಳಿಗಂತೂ ಇದು ಇನ್ನೂ ಇಷ್ಟ ಆಗ್ಬೋದು, ಯಾಕಂದ್ರೆ ಇದ್ರೊಳಗೆ ಬಟಾಟೆ ಇತ್ತು ಮತ್ತು ಪ್ಲಸ್ ಹೆಲ್ದಿನೂ ಆಗಿತ್ತು. ಯಾಕಂದ್ರೆ ಇದ್ರೊಳಗೆ ನಾನು ಮೆಂತ್ಯ ಸೊಪ್ಪು ಹಾಕಿದ್ದೆ. ಮಕ್ಳಿಗೆ ಹೆಂಗೂ ಬಟಾಟೆ ಪಲ್ಯ ಇಷ್ಟ ಅಲ್ಲ, ನಾವು ಇದೊಂದು ಮೆಂತ್ಯ ಸೊಪ್ಪು ಆ್ಯಡ್ ಮಾಡೋದ್ರಿಂದ ನಾವು ಇದು ಮಕ್ಳಿಗೂ ಮೆಂತ್ಯ ತಿನ್ನಿಸ್ದಂಗೆ ಆಗುತ್ತೆ, ಸೊಪ್ಪಿನ ಪಲ್ಯ ಕೊಟ್ಟಂಗೆ ಆಗುತ್ತೆ. ಬರ್ರಿ ಹೆಂಗೆ ಮಾಡೋದಂತ ನೋಡೋಣ. ನೋಡಿರಿ, ನಾನು ಇಲ್ಲೊಂದು ಕುಕ್ಕರ್ನಾಗ ಬಟಾಟಿನ ಸಣ್ಣ ಸಣ್ಣ ಪೀಸ್ ಹೆಚ್ಚಿ ಇಟ್ಕೊಂಡೇನಿ. ಈಗ ಇದಕ್ಕೆ ಒಂದು ಕಪ್ ಅಷ್ಟು ನಾನು ಹಸಿರು ಬಟಾಣಿ ಹಾಕ್ಕೊಂಡು ಅವು ಮುಳುಗುವಷ್ಟು ನೀರು ಹಾಕ್ಕೊಂಡು ಒಂದು ಸೀಟಿ ಮಾಡಿ ಸೈಡಿಗೆ ಇಟ್ಟೇನಿ. ಈಗ ನಾವಿಲ್ಲಿ ಅದಕ್ಕೆ ಒಗ್ಗರಣೆ ಹಾಕ್ಕೊಂಬಿಡೋಣ. ಪ್ಯಾನ್ ಬಿಸಿಗೆ ಇಟ್ಟು ಎಣ್ಣೆ ಹಾಕೇನಿ. ಎಣ್ಣೆ ಚಲೋ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೊಂಡು ಒಣ ಮೆಣಸಿನ್ಕಾಯಿ ಒಂದು ಮುರಿದು ಹಾಕೇನಿ. ಈಗ ಇದಕ್ಕೆ ಹೆಚ್ಚಿದ್ದ ಉಳ್ಳಾಗಡ್ಡಿ ಹಾಕೊಳ್ಳೋಣ. ಉಳ್ಳಾಗಡ್ಡಿನ ನಾನು ತೆಳ್ಳಗೆ ಉದ್ದಕ್ಕೆ ಹೆಚ್ಚಿಟ್ಟಿದ್ದೆ. ಚೂರು ಉಳ್ಳಾಗಡ್ಡಿ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒಂದು ಸತಿ ಇದನ್ನು ಕೈಯಾಡಿಸ್ಕೊಂಬಿಡೋಣ. ಈಗ ಇದಕ್ಕೆ ಅರ್ಧ ಚಮಚದಷ್ಟು ಕೆಂಪು ಖಾರದ ಪುಡಿ ಹಾಕ್ಕೊಂಡೇನಿ. ಅದನ್ನು ಹಾಕೊಂಡ್ಮೇಲೆ ಸ್ವಲ್ಪ ಕೈಯಾಡಿಸ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೇನಿ. ಎಲ್ಲನೂ ಒಂದು ಸತಿ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ಟೊಮ್ಯಾಟೊ ಹೆಚ್ಚಿ ಹಾಕ್ಕೊಂಡೇನಿ. ಟೊಮ್ಯಾಟೊನು ಉದ್ದುದ್ದಕ್ಕೆ ತೆಳ್ಳಗೆ ಹೆಚ್ಚಿ ಹಾಕ್ಕೊಂಡಿದ್ದೆ. ಒಂದು ಸತಿ ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚಲೋ ತಂಗ ಕೈಯಾಡಿಸ್ಕೊಂಬಿಡೋಣ ಫ್ರೆಂಡ್ಸ್. ಈಗ ಇದಕ್ಕೆ ನಾನು ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡೇನಿ. ಮೆಂತ್ಯ ಸೊಪ್ಪನ್ನು ಚಲೋ ತಂಗ ಸೋಸಿ ಸ್ವಚ್ಛಕ್ಕೆ ತೊಳೆದು ಆಮೇಲೆ ಹೆಚ್ಚಿ ಹಾಕ್ಕೊಂಡೇನಿ ಫ್ರೆಂಡ್ಸ್. ನೋಡಿರಿ, ಸಾಕಷ್ಟು ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಈ ಪಲ್ಯ ಸ್ವಲ್ಪ ಹೆಲ್ದಿನ ಅನ್ಬೋದು. ಈಗ ಇದು ಒಂದು 2 ನಿಮಿಷ ನಾವು ಇದನ್ನು ಬೇಯಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್. ಸೊಪ್ಪು, ಟೊಮ್ಯಾಟೊ, ಉಳ್ಳಾಗಡ್ಡಿ ಒಂದು 2 ನಿಮಿಷಕ್ಕೆಲ್ಲ ಚಲೋ ಬೆಂದು ಸಾಫ್ಟ್ ಆಗೈತಿ ನೋಡಿರಿ ಫ್ರೆಂಡ್ಸ್. ಈಗ ಇದಕ್ಕೆ ನಾವು ಬೇಯಿಸಿಟ್ಟಿರೋದು ಬಟಾಟಿ ಮತ್ತು ಬಟಾಣಿ ಕಾಳು ಎರಡೂ ಹಾಕ್ಕೊಂಡು ಸ್ಲೋಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೊತ ಹೋಗೋಣ. ಬಟಾಟಿ ಸ್ವಲ್ಪ ಸಾಫ್ಟ್ ಆಗಿರ್ತಾವಲ್ಲ ಫ್ರೆಂಡ್ಸ್ ಒಂದೇ ಸೀಟಿಗೆ, ಸೊ ಸ್ಲೋಲಿ ಕೈಯಾಡಿಸ್ಕೊಳ್ಳೋಣ. ಬಟಾಟಿ ಮುರಿಲಾರ್ದಂಗೆ ಒಂದು ನಿಮಿಷ ಇದನ್ನು ಬೇಯಕ್ಕೆ ಬಿಟ್ಬಿಡೋಣ, ಅಂದ್ರೆ ಮಸಾಲೆ ಜೊತೆ ಎಲ್ಲ ಚಲೋ ಹೊಂದ್ಕೊಳ್ಳಂತೇಳಿ. ಈಗ ಇದಕ್ಕೆ ಕಸೂರಿ ಮೇಥಿ ಮತ್ತು ಸಣ್ಣಗೆ ಹೆಚ್ಚಿದ್ದ ಕೊತ್ತಂಬರಿ ಹಾಕ್ಕೊಂಡು ಇನ್ನೊಂದು ಸತಿ ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಬೇಯಿಸ್ಬಿಟ್ರೆ ನಮ್ದು ಆಲೂ ಮೇಥಿ ಪಲ್ಯ ರೆಡಿ ಆಗೈತಿ ಫ್ರೆಂಡ್ಸ್. ಮಸ್ತ್ ಟೇಸ್ಟಿಯಾಗಿತ್ತು. ನೀವು ಟ್ರೈ ಮಾಡಿ ನೋಡಿರಿ ಹೆಂಗಿತ್ತು ಅಂಥೇಳಿ. ಥ್ಯಾಂಕ್ ಯು.